ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿಯವರಿಗೆ ಗುರುಬಲ ಬಂದಿದೆ. ಗುರು ನಿಮಗೆ 12ನೇ ಮನೇಲಿದ್ದಾಗ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದ್ರಿ. ಅಂದರೆ ತುಂಬ ಲಾಸಸ್ ಆಗೋದು ಅಥವಾ ಹಣ ಕೈಗೆ ಸೇರ್ತಿಲ್ಲ ಅನ್ನೋಂಥದ್ದು, ಏನೋ ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋಂಥದ್ದು, ಇದೆಲ್ಲ ಅನುಭವಿಸಿದ್ರಿ. ಆದರೆ ಇವಾಗ ಗುರು ನಿಮಗೆ ಲಗ್ನಕ್ಕೆ ಬಂದಿರೋದ್ರಿಂದ ಗುರುವಿನ ಒಂದು ಅನುಗ್ರಹ ಖಂಡಿತವಾಗ್ಲೂ ಇರುತ್ತೆ. ಏನೇ ಆದರೂ ಕೂಡ ಜನ್ಮ ಗುರು ನರೋ ದುಃಖಂ ಅನ್ನೋಂಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಏನಕ್ಕೆ ಕಟಕ ರಾಶಿಯವರಿಗೆ ಜಾಸ್ತಿ ಗುರುವಿಂದ ತೊಂದರೆ ಆಗಲ್ಲ ಅಂತಂದರೆ, ಕಟಕ ರಾಶಿನಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಕುತ್ಕೊಳ್ಳೋದ್ರಿಂದ ಮೇಜರಾಗಿ ನಿಮಗೆ ಪ್ರಾಬ್ಲಮ್ಸ್ ಅಂತ ಬರಲ್ಲ. ನೀವು ಅಷ್ಟೊಂದು ಅಯ್ಯೋ ನಮಗೆ ಲಗ್ನದಲ್ಲಿ ಬಂದಿದ್ದಾನೆ ಏನು ಸಮಸ್ಯೆ ಆಗುತ್ತೋ ಯೋಚನೆ ಮಾಡೋಂಗಿಲ್ಲ. ನೀವು ಆಲ್ರೆಡಿ ಇವಾಗ ಅದ್ರ ಫಲಗಳನ್ನ ಅನುಭವಿಸ್ತಾ ಇರ್ತೀರಾ. ಗುರುವಿಂದನೇ ಬರೀ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ ಅಂದರೆ ಬೇರೆ ಗ್ರಹಗಳದ್ದು ನೋಡಬೇಕಾಗತ್ತೆ. ಈಗ ಕುಜ ನಿಮಗೆ 12ನೇ ಮನೆಗೆ ಬಂದಿದ್ದಾನೆ, ವ್ಯಯಸ್ಥಾನದಲ್ಲಿ ಕುಜ ಕುತ್ಕೊಂಡಾಗ ಏನಾಗುತ್ತೆ, ಭೂಮಿಯಿಂದ ಏನಾದ್ರು ಸಮಸ್ಯೆಗಳು ಬರುವಂಥದ್ದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ನಿಮಗೆ ತಮ್ಮ ತಂಗಿ ಯಾರನ್ನ ಇದ್ದರೆ ಅವ್ರ ಕಡೆಯಿಂದ ಏನಾದ್ರು ಸಮಸ್ಯೆ ಅಥವಾ ಅವ್ರ ಜೀವನದಲ್ಲಿ ಏನಾದ್ರು ಸಮಸ್ಯೆಗಳಾಗಿ ಅದನ್ನು ನೋಡಿ ನಿಮಗೆ ನೋವಾಗುವಂಥದ್ದು, ಇದನ್ನು ಕೂಡ ನೀವು ನಿರೀಕ್ಷೆ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ನೀವೇನಾದರೂ ಸ್ಪೀಡ್ ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂತಂದರೆ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋವಂಥದ್ದು, ಕಾಲಿಗೋ ಕೈಗೋ ಏಟ್ ಮಾಡೋದು, ಬಾಡಿಯಿಂದ ರಕ್ತ ಹೋಗೋದು, ಆಕ್ಸಿಡೆಂಟ್ಗಳಾಗೋದು ಚಾನ್ಸಸ್ ಇರುತ್ತೆ. ಹುಷಾರಾಗಿರಿ. ಕುಜ ಬದಲಾವಣೆ ಆಗೋವರೆಗೂ ನೀವೆಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಗುರುಬಲ ಬಂದಿದೆ, ನಾನು ಏನು ಮಾಡಿದ್ರು ಕರೆಕ್ಟು, ನಾನು ಏನು ಮಾಡಿದ್ರು ಸರಿ ಅಂತ ನೀವು ಮುಂದಕ್ಕೆ ಹೋಗ್ಬಿಟ್ರೆ ಅದೇ ಮೇಜರ್ ಪ್ರಾಬ್ಲಮ್ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಇನ್ನು ನಿಮಗೆ 2ನೇ ಮನೆಯಲ್ಲಿ ಕೇತು ಕುತ್ಕೊಂಡಿದ್ದಾನೆ, ಮತ್ತು ಸೂರ್ಯನು ಕೂಡ ನಿಮ್ಮ ಲಗ್ನದಲ್ಲೇ ಇದ್ದು 17ನೇ ತಾರೀಕಿನ ನಂತರ 2ನೇ ಮನೆಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಸರ್ಕಾರದಿಂದ ಆಗಬೇಕಾಗಿರೋ ಕೆಲಸಗಳಾಗುವಂಥದ್ದು, ರಾಜಕಾರಣಿಗಳು ಯಾರಾದರೂ ಇದ್ದರೆ ಅವ್ರಿಗೆ ತುಂಬ ಅನುಕೂಲಗಳಾಗತ್ತೆ. ಉನ್ನತ ಅಧಿಕಾರಿಗಳು ಯಾರಿರ್ತಾರೆ, ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ತುಂಬ ಉತ್ತಮವಾದ ಅನುಕೂಲಗಳಾಗತ್ತೆ. ಸಾಧಾರಣ ಜನಗಳಿಗೆ ಏನಂತಂದರೆ, ಇವಾಗ ಗೌರ್ಮೆಂಟ್ ಕಡೆಯಿಂದ ಯಾವುದೋ ಕೆಲವೊಂದು ಸ್ಕೀಮ್ಸ್ ಬಿಟ್ಟಿರ್ತಾರೆ. ನೀವೇನಾದರೂ ಕಟಕ ರಾಶಿಯವರಾಗಿದ್ದು ನೀವೇನಾದರೂ ಅದಕ್ಕೆ ತಕ್ಕ ಪ್ರಯತ್ನ ಏನಾದರೂ ಪಟ್ಟರೆ ಆ ಕೆಲಸಗಳು ನಿಮ್ಗೆ ಈಸಿಯಾಗಿ ಆಗಿಬಿಡುತ್ತೆ. ಇದು ಒಳ್ಳೆಯ ಸಮಯ. ಈ ಸಮಯದಲ್ಲಿ ನೀವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಆದರೆ ನಿಮ್ಗೇನು ಗೊತ್ತಾ, ಈ ಫ್ಯಾಮಿಲಿನಿಂದ ಸ್ವಲ್ಪ ದೂರ ಇರಬೇಕಾಗುವಂಥದ್ದು, ಅಥವಾ ಸ್ವಲ್ಪ ಜಾಸ್ತಿ ನೀವು ಆಧ್ಯಾತ್ಮದ ಕಡೆ ಹೋಗ್ಬಿಡುವಂಥದ್ದು, ಏನೋ ಒಂದು ಕೆಲಸದ ನಿಮಿತ್ತನೋ ಏನೋ ಊರಿಂದ ದೂರ ಇರೋದು, ಮನೆಯಿಂದ ದೂರ ಇರೋದು ಪ್ರಸಂಗ ಬರಬಹುದು. ನಿಮಗೆ ಮಾತು ಅಷ್ಟೇ ಸ್ವಲ್ಪ ನೀವು ಹುಷಾರಾಗಿ ಆಡಬೇಕಾಗತ್ತೆ. ಏನೋ ಒಂದು ತಾಳ್ಮೆಯಿಂದನೇ ಅಥವಾ ಸಂತೋಷದಿಂದನೇ ಏನೋ ಒಂದು ಮಾತಾಡ್ತಿರ್ತೀರ. ಕೆಲವ್ರಿಗೆ ಏನಾಗುತ್ತೆ, ಅದು ಚುಚ್ಚಿದಂಗಾಗಿ ಅದನ್ನೇ ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅನ್ನೋ ಥರ ಇಡೀ ನಿಮ್ಮ ಕುಟುಂಬದಲ್ಲಿ ಸಂಸಾರದಲ್ಲಿ ನಿಮ್ಮ ಬಗ್ಗೆ ಒಂದು ಅಲಿಗೇಷನ್ ಬರೋ ಚಾನ್ಸಸ್ ಇರುತ್ತೆ. ಎಷ್ಟು ನಿಧಾನವಾಗಿ ಎಷ್ಟು ಸಮಾಧಾನವಾಗಿ ಮಾತಾಡ್ತೀರೋ ಅಷ್ಟು ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು. ಇನ್ನು ಶುಕ್ರ ನಿಮಗೆ 3ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ಏನಂದರೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಸ್ವಲ್ಪ ಬೇಗ ಶೈನ್ ಆಗ್ತೀರಾ. ಅಥವಾ ನೀವು 4-6 ಜನಗಳ ಮಧ್ಯದಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ. ಅದೆಲ್ಲನೂ ಚೆನ್ನಾಗಿರುತ್ತೆ. ಆದರೆ ಮನೇಲಿ ಹೆಣ್ಮಕ್ಳು ಯಾರಾದರೂ ಇದ್ದರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅದನ್ನೊಂಚೂರು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಗುರುವಿನ ದೃಷ್ಟಿ ಅಂತ ಬಂದಾಗ 5ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಪ್ರೇಮಿಗಳಿದ್ರೆ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ. ಹಾಗೆ ಯಾರಿಗೋ ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ ಅಥವಾ ಮದುವೆ ಸೆಟ್ ಆಗಿಲ್ಲ, ಚಿಕ್ಕ ಮಕ್ಕಳಿದ್ದಾರೆ, ಅಂದರೆ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ, ಅವ್ರಿಗೆ ಮದುವೆ ಸೆಟ್ ಆಗಿಲ್ಲ, ಈ ರೀತಿ ಏನಾದ್ರು ನಿರೀಕ್ಷೆಯಲ್ಲಿದ್ದರೆ ಅದೆಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಗುತ್ತೆ ಈ ಟೈಮಲ್ಲಿ. ಈವನ್ ನಿಮಗೆ 7ನೇ ಮನೆಗೂ ಗುರುದೃಷ್ಟಿ ಬೀಳ್ತಾ ಇದೆ. ಸೊ ಇದೆಲ್ಲನೂ ಕೂಡ ಒಂದು ಪಾಸಿಟಿವ್ ಟೈಮ್ ಇದು. ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಮನೇಲಿ ಮೊದಲಿದ್ದಂಥ ಒಂದು ಜಗಳ ಆಗಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 8ರಲ್ಲಿ ರಾಹು ಕೂತ್ಕೊಂಡಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಎಸ್ಪೆಷಲಿ ನಿಮ್ಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಬರುವಂಥದ್ದು ಅಥವಾ ರಕ್ತದಲ್ಲಿ ವೇರಿಯೇಷನ್ ಆಗುವಂಥದ್ದು ಸಾಧ್ಯತೆಗಳಿರುತ್ತೆ. ಹಾಗೇ ಆಗುತ್ತೆ ಅಂತ ಹೇಳ್ತಿಲ್ಲ. ಮೊದಲೇ ಪ್ರಿಕಾಷನ್ ತೊಗೊಳ್ಳಿ. ಜಾಸ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಕೆಲವರೆಲ್ಲ ಸ್ಮೋಕ್ ಮಾಡೋರು ಇರ್ತಾರೆ, ಅದೆಲ್ಲ ಪ್ರಾಬ್ಲಮ್ಸ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಚಾನ್ಸಸ್ ಇರೋದ್ರಿಂದ ಈ ಟೈಮಲ್ಲಿ ನೀವು ಕೇರ್ಫುಲ್ ಆಗಿದ್ದರೆ ತುಂಬ ಒಳ್ಳೆಯದು. ಇನ್ನು ನಿಮಗೆ ನೋಡಿ, ಶನಿ 9ನೇ ಮೇಲೆ ಕೂತಿರೋ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ತಂದೆ ಮನೆಯಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿತ್ತು ಅಂದರೆ ಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಈ ಎಲ್ಲ ಕೆಲವೊಂದು ಒಳ್ಳೆಯದನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಆದಷ್ಟು ನಿಮಗೆ ಏನಂದರೆ ಕಟಕ ರಾಶಿಯವ್ರಿಗೆ ಒಂದಷ್ಟು ದಿವಸ ಟೈಮ್ ಚೆನ್ನಾಗಿರಲಿಲ್ಲ. ಇವಾಗ ನಿಧಾನಕ್ಕೆ ಕ್ರಮೇಣವಾಗಿ ಪ್ರತಿಯೊಂದು ಕೂಡ ನಿಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಅದನ್ನು ನೀವು ದಿನ ದಿನ ಒಳ್ಳೆ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಅದನ್ನೆಲ್ಲ ನೀವು ಸ್ವೀಕರಣೆ ಮಾಡಬೇಕಾಗತ್ತೆ.
ಕೆಲವೊಂದು ಸಮಸ್ಯೆಗಳು ಇದೆ ಅಂತ ಹೇಳಿದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ಪರಿಹಾರವಾಗಿ ಮೊದಲನೇದಾಗಿ ನೀವು ಏನು ವಿಷ್ಣು ಸಹಸ್ರನಾಮ ಪ್ರತಿದಿನ ಕೇಳುವಂಥದ್ದು. ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಜಲಾಭಿಷೇಕನ ಕುತ್ಕೊಂಡು ನೋಡಿ. ಗುರು ಅನುಗ್ರಹ ತುಂಬ ಚೆನ್ನಾಗಿದೆ, ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಕುಜನಿಗೋಸ್ಕರ ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಯಾರಾದರೂ ಅವಶ್ಯಕತೆ ಇರುವಂಥವ್ರಿಗೆ, ನಿರ್ಗತಿಕರಿಗೆ ತೊಗರಿ ಬೇಳೆನ ಮಂಗಳವಾರ ಸಹ ಡೊನೇಟ್ ಮಾಡಿಬಿಟ್ಟು ಬನ್ನಿ. ಅದೆಲ್ಲನೂ ಕೂಡ ನಿಮಗೆ ಜೀವನದಲ್ಲಿ ಇನ್ನೊಂದಷ್ಟು ಸಕ್ಸಸ್ನ ತೊಗೊಂಬಂದು ಕೊಡುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು, ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ, ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.